ಬೆಳಗಾವಿಯಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಪ್ರತಿಭಟನೆಯ ಬಿಸಿ ತಟ್ಟಿದೆ. ಸಿದ್ದರಾಮಯ್ಯ ಮಾತನಾಡ್ತಾ ಇರಬೇಕಾದ್ರೇನೆ ಬಿಜೆಪಿ ಮಹಿಳೆಯರು ಎಂಟ್ರಿ ಕೊಟ್ಟಿದ್ದಾರೆ. ಬಿಜೆಪಿ ಮಹಿಳೆಯರು ಕಪ್ಪು ಬಾವುಟವನ್ನ ಪ್ರದರ್ಶನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಸಿಎಂ ಮುಂದೆ ಇದೇ ವೇಳೆ ಗರಂ ಆಗಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಯಾರೇ ಅದು ಅಂತ ಕೇಳಿದ್ದಾರೆ. ಭಾಷಣವನ್ನ ಅರ್ಧಕ್ಕೆ ನಿಲ್ಲಿಸಿ ಪೊಲೀಸರಿಗೆ ಸಿಎಂ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಯಾವನೋ ಅವನು SP, ಏನ್ ಮಾಡ್ತಿದ್ದೀರಾ ಇಲ್ಲಿ ಕೆಲಸನ? ಸ್ಟೇಜ್ ಮೇಲೆಯೇ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಬೆಳಗಾವಿಯಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಪ್ರತಿಭಟನೆಯ ಬಿಸಿ ತಟ್ಟಿದೆ. ಇವತ್ತು ಸಿದ್ದರಾಮಯ್ಯನವರು ಮಾತನಾಡ್ತಾ ಇದ್ರು ಸಮಾವೇಶದಲ್ಲಿ. ಆ ಸಂದರ್ಭದಲ್ಲಿ ಬಿಜೆಪಿ ಮಹಿಳೆಯರು ಎಂಟ್ರಿ ಕೊಡ್ತಾರೆ. ಬಿಜೆಪಿ ಮಹಿಳೆಯರು ಆ ಸಂದರ್ಭದಲ್ಲಿ ಕಪ್ಪು ಬಾವುಟವನ್ನ ಪ್ರದರ್ಶನ ಮಾಡ್ತಾರೆ. ಇದೇ ವೇಳೆ ಗರಂ ಆಗ್ಬಿಡ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಎಲ್ಲವೂ ಸರಾಗವಾಗಿ ಹೋಗ್ತಾ ಇದೆ, ಇವ್ರು ಯಾರು ಬಂದ್ಬಿಟ್ರಲ್ಲ ಸೆಂಟ್ರಲ್ಲಿ ಅಂತ ಹೇಳಿ. ಆಗ ಭಾಷಣನ ಅರ್ಧಕ್ಕೆ ನಿಲ್ಲಿಸ್ತಾರೆ. ಅಲ್ಲಿದ್ದಂತ ಪೊಲೀಸ್ನವರಿಗೆ ಕ್ಲಾಸ್ ತೆಗೆದುಕೊಡ್ತಾರೆ. ಯಾವನೋ ಅವನು SP ಅಂತ ಹೇಳಿ, ನೋಡ್ಕೊಳಕ್ಕಾಗಲ್ವಾ ಇಂಥದ್ದೆಲ್ಲ ಅಂತ ಹೇಳಿ ಅಲ್ಲಿನ ಪೊಲೀಸ್ ಅವರಿಗೆ ಸ್ಟೇಜ್ ಮೇಲೆ ನಿಂತ್ಕೊಂಡೇ ಕ್ಲಾಸ್ ತೆಗೆದುಕೊಳ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಬೆಳಗಾವಿಯಲ್ಲಿ ಇವತ್ತು ಸಮಾವೇಶ ನಡೀತಾ ಇದೆ. ಈ ಸಂದರ್ಭದಲ್ಲಿ ಏಕಾಏಕಿಯಾಗಿ ಬಿಜೆಪಿ ಮಹಿಳೆಯರು ಎಂಟ್ರಿ ಕೊಡ್ತಾರೆ. ಸಮಾವೇಶದ ಮಧ್ಯೆ ಎಂಟ್ರಿ ಕೊಟ್ಟು ಸಿಎಂ ಸಿದ್ದರಾಮಯ್ಯನವರಿಗೆ ಕಪ್ಪು ಬಾವುಟವನ್ನ ಪ್ರದರ್ಶನ ಮಾಡ್ತಾರೆ. ಆಗ ಸಿಟ್ಟಿಗೆದ್ದು ಬಿಡ್ತಾರೆ ಮುಖ್ಯಮಂತ್ರಿಗಳು ಪೊಲೀಸರ ಮೇಲೆ. ಏನ್ ಕೆಲಸ ಮಾಡ್ತಾ ಇದ್ದೀರಿ ನೀವು? ಸಮಾವೇಶ ನಡಿಬೇಕಾದ್ರೆ ಅವರೆಲ್ಲ ಎಂಟ್ರಿ ಕೊಡ್ತಾ ಇದ್ದಾರೆ, ಕಪ್ಪು ಬಾವುಟವನ್ನ ತೋರಿಸ್ತಾ ಇದ್ದಾರೆ ಅಂತ ಅಂದ್ರೆ ಪೊಲೀಸ್ನವ್ರು ಏನ್ ಕೆಲಸ ಮಾಡ್ತಾ ಇದ್ದೀರಿ ಅಂತ ಹೇಳಿ ಯಾವನವನು SP ಅಂತ ಕೇಳ್ತಾರೆ. ನಿಮಗೆ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಸಮಾವೇಶ ನಡೀತಾ ಇರುವಂತಹ ಜಾಗದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇರುವಂತದ್ದು, ಅವರ ಸಹೋದರ ಕೂಡ ಇದ್ದಾರೆ. ಇದು ಕ್ಯಾಂಪ್ ಸೀಸನ್ ಕ್ಯಾಂಪ್ ಅಂತ
ಸಿದ್ದರಾಮಯ್ಯ ಸರ್ಕಾರ ಬೆಲೆ ಎಲ್ಲ ಬೆಲೆಗಳನ್ನು ಏರಿಕೆ ಮಾಡಿಬಿಟ್ಟಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಿದ್ದೀವಿ. ಇದು ಸತ್ಯಕ್ಕೆ ದೂರವಾದಂತೆ ಕೂತ್ಕೊಳ್ಳಿ. ಬೆಲೆ ಏರಿಕೆಯನ್ನು ನೀವು ನಿರ್ಮಾಣವಾಗಿ ಏರಿಸಿ ಇವತ್ತು ಅನೇಕ ವಸ್ತುಗಳು ಬೆಲೆ ಏರಿಕೆ ಆಗ್ತಿದೆ. ಸಿದ್ದರಾಮಯ್ಯ ಸರ್ಕಾರ ಅಂತ ಕೂತ್ಕೊಳ್ರಿ. ಯಾರ್ರಿ ಅವರು? ಯಾರ್ರಿ ಅವರು? ಯಾರು? ದಯವಿಟ್ಟು ಎಲ್ಲರೂ ಕುಳಿತುಕೊಳ್ಳಿ. ದಯವಿಟ್ಟು ಪೊಲೀಸರು ಅದೇನು ನೋಡ್ಕೊಳ್ಳಿ. ದಯವಿಟ್ಟು ಎಲ್ಲರೂ ಕುಳಿತುಕೊಳ್ಳಿ. ಈ ಕಡೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾತನಾಡ್ತಿದ್ದಾರೆ. ದಯವಿಟ್ಟು ಈ ಕಡೆ ಎಲ್ಲರೂ ಕುಳಿತುಕೊಳ್ಳಿ. ಅಲ್ಲೇನಿಲ್ಲ, ನೋಡ್ತಾ ಇದ್ದಾರೆ. ಅದು ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಬೋಲೋ ಭಾರತ್ ಮಾತಾ ಕಿ. ಪೊಲೀಸ್ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಬರ ಇಲ್ಲಿ ಯಾವನವನು ಲೇ ನೋ 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 ಬರ ಇಲ್ಲಿ. ಬರ ಇಲ್ಲಿ ಯಾವನವನು SP ಏನ್ ಮಾಡ್ತಾ ಇದ್ದೀರಿ ನೀವು? ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ಬೋಲೋ ಭಾರತ್ ಮಾತಾ ಕಿ ಜೈ. ಕಾಂಗ್ರೆಸ್ ಸಿದ್ದರಾಮಯ್ಯ ಸಾಹೇಬರಿಗೆ DK ಶಿವಕುಮಾರ್ ಅಂತ ಕೂತ್ಕೊಳ್ರಿ. ಯಾರ್ರಿ ಅವರು? ಯಾರ್ರಿ ಅವರು? ಯಾರು? ದಯವಿಟ್ಟು ಎಲ್ಲರೂ ಕುಳಿತುಕೊಳ್ಳಿ. ದಯವಿಟ್ಟು ಪೊಲೀಸರು ಅದೇನು ನೋಡ್ಕೊಳ್ಳಿ. ದಯವಿಟ್ಟು ಎಲ್ಲರೂ ಕುಳಿತುಕೊಳ್ಳಿ. ಈ ಕಡೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾತನಾಡ್ತಿದ್ದಾರೆ. ದಯವಿಟ್ಟು ಈ ಕಡೆ ಎಲ್ಲರೂ ಕುಳಿತುಕೊಳ್ಳಿ. ಅಲ್ಲೇನಿಲ್ಲ, ನೋಡ್ತಾ ಇದ್ದಾರೆ. ಅದು ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಬೋಲೋ ಭಾರತ್ ಮಾತಾ ಕಿ. ಪೊಲೀಸ್ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಬರ ಇಲ್ಲಿ ಯಾವನವನು ಲೇ ನೋ 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 ಬರ ಇಲ್ಲಿ. ಬರ ಇಲ್ಲಿ ಯಾವನವನು SP ಏನ್ ಮಾಡ್ತಾ ಇದ್ದೀರಿ ನೀವು? ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ಬೋಲೋ ಭಾರತ್ ಮಾತಾ ಕಿ ಜೈ. ಕಾಂಗ್ರೆಸ್ ಸಿದ್ದರಾಮಯ್ಯ ಸಾಹೇಬರಿಗೆ DK ಶಿವಕುಮಾರ್ ಅಂತ ಕೂತ್ಕೊಳ್ರಿ. ಯಾರ್ರಿ ಅವರು? ಯಾರ್ರಿ ಅವರು? ಯಾರು? ದಯವಿಟ್ಟು ಎಲ್ಲರೂ ಕುಳಿತುಕೊಳ್ಳಿ. ದಯವಿಟ್ಟು ಪೊಲೀಸರು ಅದೇನು ನೋಡ್ಕೊಳ್ಳಿ. ದಯವಿಟ್ಟು ಎಲ್ಲರೂ ಕುಳಿತುಕೊಳ್ಳಿ. ಈ ಕಡೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾತನಾಡ್ತಿದ್ದಾರೆ. ದಯವಿಟ್ಟು ಈ ಕಡೆ ಎಲ್ಲರೂ ಕುಳಿತುಕೊಳ್ಳಿ. ಅಲ್ಲೇನಿಲ್ಲ, ನೋಡ್ತಾ ಇದ್ದಾರೆ. ಅದು
ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ. ಬೋಲೋ ಭಾರತ್ ಮಾತಾ ಕಿ. ಪೊಲೀಸ್ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ. ನಾನು ಬರ ಇಲ್ಲಿ ಯಾವನವನು ಲೇ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬೆಳಗಾವಿ ರಿಪೋರ್ಟರ್ ರಾಜೇಶ್. ರಾಜೇಶ್, ಏನಾಯ್ತು? ಯಾಕೆ ಸಿಎಂ ಅಷ್ಟೊಂದು ಗರಂ ಆಗಿದ್ದಾರೆ? ಸಂಪರ್ಕ ಕಡಿತಗೊಂಡಿದೆ, ಮತ್ತೊಮ್ಮೆ ಸಂಪರ್ಕಿಸುವಂತ ಪ್ರಯತ್ನ ಮಾಡ್ತೀವಿ. ಬಹಳ ಸಿಟ್ಟಾಗ್ಬಿಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಅಲ್ಲಿ ಬಿಜೆಪಿಯ ಮಹಿಳೆಯರು ಎಂಟ್ರಿ ಕೊಟ್ಟ ತಕ್ಷಣ ಸಿಎಂ ಸಿದ್ದರಾಮಯ್ಯನವರು ಪೊಲೀಸರ ಮೇಲೆ ಗರಂ ಆಗಿರೋದು. ಯಾವನವನು SP, ಏನ್ ಕೆಲಸ ಮಾಡ್ತಾ ಇದ್ರಿ ನೀವು ಅಂತೆಲ್ಲ ಬಹಳ ರಾಂಗ್ ಆಗಿನೇ ಮಾತನಾಡಿದ್ದಾರೆ ಇವತ್ತು. ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ಬೋಲೋ ಭಾರತ್ ಮಾತಾ ಕಿ ಜೈ. ಬರ ಇಲ್ಲಿ ಯಾವನವನು SP, ಏನ್ ಮಾಡ್ತಾ ಇದ್ದೀರಿ ನೀವು? ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ಬೋಲೋ ಭಾರತ್ ಮಾತಾ ಕಿ ಜೈ ಕಾಂಗ್ರೆಸ್. ಬರ ಇಲ್ಲಿ ಯಾವನವನು SP, ಏನ್ ಮಾಡ್ತಾ ಇದ್ದೀರಿ ನೀವು? ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ಬೋಲೋ ಭಾರತ್ ಮಾತಾ ಕಿ ಜೈ ಕಾಂಗ್ರೆಸ್. ಬರ ಇಲ್ಲಿ ಯಾವನವನು SP, ಏನ್ ಮಾಡ್ತಾ ಇದ್ದೀರಿ ನೀವು? ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ಬೋಲೋ ಭಾರತ್ ಮಾತಾ ಕಿ ಜೈ ಕಾಂಗ್ರೆಸ್. ಬರ ಇಲ್ಲಿ ಯಾವನವನು SP, ಏನ್ ಮಾಡ್ತಾ ಇದ್ದೀರಿ ನೀವು? ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ಬೋಲೋ ಭಾರತ್ ಮಾತಾ ಕಿ ಜೈ ಕಾಂಗ್ರೆಸ್. ಬರ ಇಲ್ಲಿ ಯಾವನು ಬೆಳಗಾವಿ ASP ಮೇಲೆ ಸಿಎಂ ಫುಲ್ ಗರಂ ಆಗಿರೋದು. ಬೆಳಗಾವಿ ASP ಮೇಲೆ ಸಿಎಂ ಫುಲ್ ಗರಂ ಆಗಿರೋದು. ಯಾವನೋ ಅವನು ಅಂತ ಕೈ ಎತ್ತಿದ್ದಾರೆ ಸಿದ್ದರಾಮಯ್ಯ. ASPಗೆ ಹೊಡೆಯುವಷ್ಟು ಸಿದ್ದುಗೆ ಸಿಟ್ಟು ಬಂದುಬಿಟ್ಟಿದೆ ಸಿದ್ದರಾಮಯ್ಯನವರಿಗೆ. ಸುರ್ಜೇವಾಲಾ ಸಮಾಧಾನ ಮಾಡಿದ್ರು ಕೂಡ ಸಿದ್ದರಾಮಯ್ಯನವರು ಸಮಾಧಾನನೇ ಆಗಿಲ್ಲ. HK ಪಾಟೀಲ್ ಹೇಳಿದ್ರು ಕೂಡ ತಣ್ಣಗಾಗಿಲ್ಲ ಸಿದ್ದರಾಮಯ್ಯನವರು. ತಾಳ್ಮೆ ಕಳ್ಕೊಂಡ್ಬಿಟ್ಟಿದ್ದಾರೆ ಈ ಸಂದರ್ಭದಲ್ಲಿ. MB ಪಾಟೀಲ್ ಬಂದು ಕೂಲ್ ಮಾಡಿದ್ರು ಕೂಡ ಸಿದ್ದರಾಮಯ್ಯನವರು ಸಮಾಧಾನನೇ ಆಗಿಲ್ಲ. ಸಿದ್ದರಾಮಯ್ಯ ರೋಷಾವೇಶಕ್ಕೆ ಬೆಳಗಾವಿ ASP ಪಾಪ ಬೆಚ್ಚಿ ಬಿದ್ದು ಬಿಟ್ಟಿದ್ದಾರೆ. ASP ನಾರಾಯಣ ಬರ್ಮನಿ ಅವ್ರ ಮೇಲೆ ಕೈ ಮಾಡೋದಕ್ಕೆ ಹೋಗಿದ್ರು ಸಿದ್ದರಾಮಯ್ಯನವರು. ಯಾವನವನ್ SP ಅಂತ ಕೇಳ್ತಾರೆ, ಯಾವನವನ್ ಪೊಲೀಸ್ ಅಂತ ಕೇಳ್ತಾರೆ. ಬಹಳ ಸಿಟ್ಟಾಗಿ ಹೊಡೆಯೋದಕ್ಕೆ ಹೋಗ್ತಾರೆ. ದಿಸ್ ಇಸ್ ನಾಟ್ ಫೇರ್. ನೋಡಿ ಹೆಂಗ್ ಅನ್ಸುತ್ತೆ ಒಬ್ಬ ಪೊಲೀಸ್ನವ್ರಿಗೆ, ಪೊಲೀಸ್ ಇಲಾಖೆಗೆ. ಅದು ಏನೇ ಇರಲಿ, ಎಷ್ಟೇ ಸಿಟ್ಟಿರಲಿ, ಎಲ್ಲರ ಮುಂದೆ ಹೊಡೆಯೋದಕ್ಕೆ ಹೋಗೋದು ಎಷ್ಟರ ಮಟ್ಟಿಗೆ ಸರಿ? ಯಾರ್ರಿ ಅವರು? ಯಾರ್ರಿ ಅವರು? ಯಾರು? ದಯವಿಟ್ಟು ಎಲ್ಲರೂ ಕುಳಿತುಕೊಳ್ಳಿ. ದಯವಿಟ್ಟು ಪೊಲೀಸರು ಅದೇನು ನೋಡ್ಕೊಳ್ಳಿ. ದಯವಿಟ್ಟು ಎಲ್ಲರೂ ಕುಳಿತುಕೊಳ್ಳಿ ಈ ಕಡೆ. ಬರ ಇಲ್ಲಿ ಯಾವನವನು SP, ಏನ್ ಮಾಡ್ತಾ ಇದ್ದೀರಿ ನೀವು? ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ,
ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ಬೋಲೋ ಭಾರತ್ ಮಾತಾ ಕಿ ಜೈ ಕಾಂಗ್ರೆಸ್. ಬರ ಯಾವನು ಎಸ್ಪಿ ನೋ 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 ಏಯ್ ಏಯ್ ಬರ ಇಲ್ಲಿ ಏಯ್ ಬರ ಇಲ್ಲಿ ಯಾವನು ಎಸ್ ಪಿ ಏನ್ ಮಾಡ್ತಾ ಇದ್ದೀರಿ ನೀವು? ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ಬೋಲೋ ಭಾರತ್ ಮಾತಾ ಕಿ ಜೈ ಕಾಂಗ್ರೆಸ್. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬೆಳಗಾವಿ ರಿಪೋರ್ಟರ್ ರಾಜೇಶ್. ರಾಜೇಶ್, ಏನಾಯ್ತು? ಯಾಕೆ ಸಿಎಂ ಸಿದ್ದರಾಮಯ್ಯನವರು ಇಷ್ಟೊಂದು ಗರಂ ಆಗಿದ್ದಾರೆ? ಎಸ್ ರಾಮ, ಏನಂತಂದ್ರೆ ಇವತ್ತು ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ಖಂಡಿಸಿ ಏನು ಬೆಳಗಾವಿಯ ಸಿಪಿಎಡ್ ಮೈದಾನದಲ್ಲಿ ಏನು ಪ್ರತಿಭಟನಾ ಸಮಾವೇಶ ಕಂಟಿನ್ಯೂ ರಾಜೇಶ್. ಓಕೆ ಸಂಪರ್ಕ ಕಡಿತಗೊಂಡಿದೆ, ಮತ್ತೊಮ್ಮೆ ಸಂಪರ್ಕಿಸುವಂತ ಪ್ರಯತ್ನ ಮಾಡ್ತೀವಿ. ಗಮನಿಸ್ತಾ ಇದ್ದೀವಿ ದಯವಿಟ್ಟು ಎಲ್ಲರೂ ಕೂತ್ಕೊಳ್ಳಿ. ಸಿದ್ದರಾಮಯ್ಯನವರ ರೋಷಾವೇಶ ನೋಡಿ, ಅಲ್ಲಿ ಸಿದ್ದರಾಮಯ್ಯನವರ ಸಿಟ್ಟು ನೋಡಿ. ಅದೇನ್ ನೋಡ್ಕೊಳ್ಳಿ. ಬಿಜೆಪಿ ಮಹಿಳೆಯರು ಯಾವಾಗ ಸಮಾವೇಶಕ್ಕೆ ಎಂಟ್ರಿ ಕೊಡ್ತಾರೋ, ಕಪ್ಪು ಬಟ್ಟೆಯನ್ನ ತೋರಿಸ್ತಾರೋ, ಆಗ ಸಿಟ್ಟು ಬಂದ್ಬಿಡುತ್ತೆ ಮುಖ್ಯಮಂತ್ರಿಗಳಿಗೆ. ಅಲ್ಲಿ ಭದ್ರತೆಗೆ ಅಂತ ಬಂದಿದ್ದಂತ ASP ಮೇಲೆ ಕೈ ಮಾಡೋದಕ್ಕೆ ಹೋಗ್ತಾರ್ರಿ ಸಿದ್ದರಾಮಯ್ಯನವರು. ಇವತ್ತು ಅಷ್ಟೊಂದು ಸಿಟ್ಟು ಬಂದ್ಬಿಟ್ಟಿದೆ ಅವ್ರಿಗೆ, ತಾಳ್ಮೆ ಕಳ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಎಸ್, ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ರಾಜೇಶ್. ಹೇಳ್ತಾ ಇದ್ರಿ, ಕಂಟಿನ್ಯೂ. ಎಸ್ ರಾಮ್, ಅದೇ ಏನಂತಂದ್ರೆ ಏನು ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ವಿರುದ್ಧಂತ ಏನು ಪ್ರತಿಭಟನಾ ಸಮಾವೇಶವನ್ನ ಹಮ್ಮಿಕೊಂಡಿದ್ರು ಬೆಳಗಾವಿಯ ಸಿಪಿಎಡ್ ಮೈದಾನದಲ್ಲಿ. ಸಾವಿರಾರು ಕಾರ್ಯಕರ್ತರು ಜಮಾವಣೆಗೊಂಡಿದ್ರು. ಈ ಹಿನ್ನೆಲೆಯಲ್ಲಿ ಏನು ಸಿಎಂ ಸಿದ್ದರಾಮಯ್ಯ ಅವರು ಭಾಷಣ ಮಾಡುತ್ತಿದ್ದಂತೆ ಮಹಿಳಾ ಬಿಜೆಪಿ ಕಾರ್ಯಕರ್ತರು ಏಕಾಏಕಿ ಪ್ರತಿಭಟನಾ ಸಮಾವೇಶಕ್ಕೆ ನುಗ್ಗಿದಂತ ಸಂದರ್ಭದಲ್ಲಿ ಕಪ್ಪು ಬೋಟವನ್ನ ತೋರಿಸಿದ್ರು. ಈ ಹಿನ್ನೆಲೆಯಲ್ಲಿ ಏಕಾಏಕಿ ಏನು ಗರಂ ಆದಂತ ಸಿಎಂ ಏನು ಕೆಳಗಡೆ ಇದ್ದಂತ ಧಾರವಾಡ ASP ಆದಂತ ನಾರಾಯಣ್ ಬರ್ಮೆ ಅವ್ರನ್ನ ವೇದಿಕೆ ಮೇಲೆ ಕರೆದು ಅವ್ರಿಗೆ ಏನು ಒಂದು ರೀತಿಯಲ್ಲಿ ತರಾಟೆಯನ್ನು ತೆಗೆದುಕೊಂಡು ಅವ್ರ ಮೇಲೆ ಕೈಯನ್ನು ಮಾಡ್ಲಿಕ್ಕೆ ಹೋಗಿದ್ರು. ಈ ಸಂದರ್ಭದಲ್ಲಿ MB ಪಾಟೀಲ್ ಹಾಗೂ ಸುರ್ಜೇವಾಲಾ ಅವ್ರನ್ನ ತಡೆಯುವಂತ ಕೆಲಸ ಮಾಡಿದ್ರು. ಆಮೇಲೆ ಸಮಾಧಾನ ಮಾಡುವಂತ ಕೆಲಸ ಮಾಡಿದ್ರು ಕೂಡ ಯಾವುದೇ ರೀತಿ ಸಮಾಧಾನ ಆಗದಂತ ಸಿದ್ದರಾಮಯ್ಯನವರು ಮತ್ತೆ ಭಾಷಣವನ್ನ ಮುಂದುವರಿಸಿದ್ರು. ಅದೇ ನಿಟ್ಟಿನಲ್ಲಿ ಸಾಕಷ್ಟು ಏನು ಈ ತರ ಬಿಜೆಪಿ ಕಾರ್ಯಕರ್ತರು ಸಮಾವೇಶದಲ್ಲಿ ಬಂದು ಈ ತಮ್ಮ ದುರ್ವರ್ತನೆ ತೋರುವಂತ ನಿಟ್ಟಿನಲ್ಲಿ ಭಾಷಣವನ್ನು ಕೂಡ ಅದೇ ಸಂದರ್ಭದಲ್ಲಿ ಮಾಡಿದ್ರು. ಆದ್ರೆ ಈ ನಿಟ್ಟಿನಲ್ಲಿ ಸಾಕಷ್ಟು ಎಂತಂದ್ರೆ ಪೊಲೀಸ್ ಬಿಗಿ ಬಂದೋಬಸ್ತ್ ಇದ್ರು ಕೂಡ ಬಿಜೆಪಿ ಕಾರ್ಯಕರ್ತರು ಹೇಗೆ ಒಳಗಡೆ ಬಂದ್ರು, ಕಪ್ಪು ಬೋಟ ಯಾವ ರೀತಿ ತೋರಿಸಿದ್ರು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆ ಆಗ್ತದೆ. ಅಲ್ಲದೆ ಈಗಾಗಲೇ ಅವರನ್ನ ವಶಕ್ಕೆ ಪಡೆದು ಕ್ಯಾಂಪ್ ಪೊಲೀಸರು ವಶಕ್ಕೆ ಪಡೆದು ಅವ್ರನ್ನ ಠಾಣೆಗನ್ನ ಕರೆದುಕೊಂಡು ಬಂದಿದ್ದಾರೆ. ಹೊರಗಡೆ ಏನೋ ಅನ್ನೋ ಅವ್ರು ವಶಕ್ಕೆ ಪಡುವಂತ ಸಂದರ್ಭದಲ್ಲಿ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಅವ್ರ ಮೇಲೆ ಮುಗಿ ಬೀಳುವಂತ ಕೆಲಸವನ್ನು ಕೂಡ ಮಾಡಿದ್ರು. ಏನು